ಬೇರೆ ರಾಜ್ಯಗಳಿಗೆ ಪ್ರತ್ಯೇಕ ತಂಡ ರವಾನೆ. ಹುಬ್ಬಳ್ಳಿ ನಗರದಲ್ಲಿ ಬಾಲಕಿಯನ್ನು ಹತ್ಯೆಗೈದ ಆರೋಪಿಯು ಉಂಡೇಟಿಗೆ ಬಲಿಯಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪರಿಚಯಸ್ಥರು ಸಂಬಂಧಿಕರ ಮಾಹಿತಿ ಸಂಗ್ರಹ ಮಾಡುವ ನಿಟ್ಟಿನಲ್ಲಿ ತಂಡಗಳನ್ನು ಬೇರೆ ರಾಜ್ಯಕ್ಕೆ ಕಳುಹಿಸಿಕೊಡಲಾಗಿದೆ ಎಂದು ಹೂದಾ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ತಿಳಿಸಿದರು. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿವಿಧ ರಾಜ್ಯಗಳಿಗೆ ಪೊಲೀಸ್ ತಂಡ ರವಾನೆ ಮಾಡಲಾಗಿದೆ. ಬಿಹಾರ ಮತ್ತು ಉತ್ತರ ಪ್ರದೇಶ ರಾಜ್ಯಗಳಿಗೆ ಪ್ರತ್ಯೇಕ ತಂಡ ರವಾನೆ ಮಾಡಲಾಗಿದೆ ಎಂದಿದ್ದಾರೆ. ಧಾರವಾಡ ನಗರದ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ನಡೆದಂತಹ ಒಂದು 5 ವರ್ಷ ಮಗುವಿನ ಕೊಲೆ ಪ್ರಕರಣದಿಂದ ಇದರ ಆರೋಪಿ ಹಿತೇಶ್ ಕುಮಾರ್ ಅಂತಂದು ಆತ ಸುಮಾರು 35 ವರ್ಷ ಮತ್ತು ಈತ ಹೇಳುವಂಥದ್ದು ಸುಮಾರು 10-12 ವರ್ಷಗಳ ಹಿಂದೆ ನಾನು ಪಟ್ನಾ ಭಾಗದಿಂದ ಬಂದಿದ್ದೀನಿ. ಅದಾದಮೇಲೆ ನನ್ನ ಕುಟುಂಬ ಸದಸ್ಯರ ಜೊತೆ ಹೆಚ್ಚು ಸಂಪರ್ಕ ಇಲ್ಲ ಮತ್ತು ವಾಪಸ್ಸು ಹೆಚ್ಚು ಹೋಗಿಲ್ಲ ಅನ್ನೋಂಥದ್ದು ಹೇಳ್ತಾರೆ. ಮತ್ತು ರಸ್ತೆಯಲ್ಲಿ ಬರುವಂಥ ಟ್ರೈನು, ರೈಲ್ವೆ ಸ್ಟೇಷನ್ಗಳು ಅಲ್ಲಿ ಇಳ್ಕೊಂಡು ಅದ್ರಲ್ಲಿ ಮೂವ್ಮೆಂಟ್ ಮಾಡಿ ಆ ಕಡೆ ಈ ಕಡೆ ಸುತ್ತಮುತ್ತ ಊರುಗಳಲ್ಲಿ 3 ತಿಂಗಳು 6 ತಿಂಗಳು ಈ ಥರ ಇದ್ದು ಸುಮಾರು 2-3 ತಿಂಗಳ ಹಿಂದೆ ಅವನು ಹುಬ್ಬಳ್ಳಿ ಧಾರವಾಡಕ್ಕೆ ಬಂದು ಇಲ್ಲಿ ಹೊರವಲಯಗಳಲ್ಲಿರುವಂಥ ಕೆಲವು ಸ್ಥಳಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದ ಅಂತಂದು ಹೇಳಿದ್ದಾರೆ. ಹಾಗಾಗಿ ನಾವು ಕುಟುಂಬ ಸದಸ್ಯರು, ಸ್ನೇಹಿತರು, ಪರಿಚಯಸ್ಥರು ಅಥವಾ ಅವನ ಜೊತೆ ಕೆಲಸ ಮಾಡಿದಂಥವ್ರು ಯಾರಾದರೂ ಇದ್ದರೆ ಹುಬ್ಬಳ್ಳಿ ಧಾರವಾಡ ಪೊಲೀಸರಿಗೆ ಆತನ ಹೆಚ್ಚಿನ ವಿವರಗಳ ಬಗ್ಗೆ ಮಾಹಿತಿಯನ್ನು ಕೊಡಿ ಮತ್ತು ಆತನ ಪರಿಚಯ ಅಥವಾ ಸಂಬಂಧ ಕುಟುಂಬ ಸದಸ್ಯರು ಆ ಥರ ಯಾರಾದರೂ ಇದ್ದರೆ ಅವರ ಒಂದು ಪೋಸ್ಟ್ ಮಾರ್ಟಮ್ ಆಗಿರುವಂತಹ ಮೃತ ದೇಹ ಏನಿದೆ ಅದನ್ನು ಕೂಡ ಪಡೆದುಕೊಳ್ಳಲಿಕ್ಕೆ ಮುಂದೆ ಬರ್ಬೋದು. ಹಾಗಾಗಿ ಹುಬ್ಬಳ್ಳಿ ಧಾರವಾಡ ಪೊಲೀಸರಿಗೆ ಈ ವ್ಯಕ್ತಿಯ ಬಗ್ಗೆ ಇನ್ನು ಹೆಚ್ಚು ಮಾಹಿತಿ ಯಾರಿಗಾದ್ರೂ ಗೊತ್ತಿದ್ದರೆ ಅವ್ರುಗಳು ಬಂದು ಮಾಹಿತಿಯನ್ನು ಶೇರ್ ಮಾಡಿ ಅಂತ ನಾನು ಮನವಿ ಮಾಡಿದ್ದೀನಿ. ಸಿಬ್ಬಂದಿಗಳು ಔಟ್ ಆಫ್ ಡೇಂಜರ್ ಇದ್ದಾರೆ. ನಮ್ಮ ಇಬ್ಬರು ಸ್ಟಾಫ್ಗಳಿಗೆ ಸ್ವಲ್ಪ ಪೆಟ್ಟು ಬಿದ್ದಿತ್ತು ಮತ್ತು PSI ಅವ್ರಿಗೂ ಕೂಡ ಸ್ವಲ್ಪ ಪೆಟ್ಟು ಬಿದ್ದಿದೆ. ಹಾಗಾಗಿ ಅವ್ರಿನ್ನೂ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನು ನೋಡಿ, ಜೊತೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ.